ಏನಾಯ್ತಪ್ಪ, ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನು ಅರಸನ ಕೋಟೆ ಸೊಸೆ, ನಾವು ಆ ಮನೆ ಕೆಲಸದವರು. ಆದರೂ ಅದನ್ನೆಲ್ಲ ಮರೆತು ನೀನು ನಮ್ಮ ಸೇವೆಗೆ ನಿಂತಿದೆಯಲ್ಲಮ್ಮ. ಈ ನಿನ್ನ ಗುಣಕ್ಕೆ ನಾವು ತಲೆ ಬಾಗ್ಲೇಬೇಕು. ಯಾಕಪ್ಪ ಹಾಗೆ ಹೇಳ್ತೀರಾ? ನಾನು ಆ ಮನೆಗೆ ಕಾಲಿಡೋಕ್ಕೂ ಮುಂಚೆ ಈ ಮನೆಯಲ್ಲಿ ಆಶ್ರಯ ಪಡೆದವಳು. ನಿಮ್ ಕುಟುಂಬದಲ್ಲಿ ನಾನು ಒಬ್ಳು ಅನ್ಕೊಂಡು ನನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಆ ಋಣ ನಾನು ಯಾವತ್ತೂ ತೀರ್ಸೋದಿಕ್ಕಾಗಲ್ಲ. ಒಂದ್ ರೀತಿಲಿ ಇದು ನನ್ನ ತವ್ರ ಮನೆ ಇದ್ದ ಹಾಗೆ, ನೀವು ಕೂಡ ನನ್ನ ತಂದೆ ಇದ್ದ ಹಾಗೆ. ನಿಮ್ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪೇನೂ ಇಲ್ಲ, ಆದ್ರೆ ನೀವಿನ್ನ ಸ್ವಲ್ಪ ಇಲ್ಲೇ ಇದ್ರೆ ತಪ್ಪಾಗತ್ತೆ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಚಿಕ್ಕ ಯಜಮಾನ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಪಾರ್ವತಿ, ನೀನ್ ಮನೆಗೆ ಹೋಗಿದ ತಕ್ಷಣ ಜನ ನಿನ್ ಕಳಿಸ್ಕೊಡು ಅಂತ ಹೇಳಿ ಕಳ್ಸಿದ್ದಾರೆ. ಹೌದಾ ಅಕ್ಕ? ಹೂ ಗಣಿ. ನಮ್ ಚಿಕ್ಕ ಯಜಮಾನ್ರಿಗೆ ಜನನಿ ಹಾಕೊಂಡ್ಬಿಟ್ಟು ಒಂದು ದಿನಾನು ಇರಕ್ಕಾಗಲ್ಲ ಅನ್ಸುತ್ತೆ ಅಲ್ವಾ ಅಕ್ಕ? ಒಂದ್ ದಿನ ಅಲ್ಲ, ಒಂದ್ ಕ್ಷಣ ಕೂಡ ಇರಲ್ಲ. ಸಾಕು ಹೋಗ್ಲಿದ್ದು. ಈಗೇನು ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ನ ಕಳ್ಸ್ಬೇಕು ಅನ್ಕೊಂಡಿದೀರಾ ಅಲ್ವಾ? ಅಯ್ಯೋ, ಹಾಗ್ಯಾಕೆ ಅನ್ಕೋತೀರಾ ಜನನಿ ಅವ್ರೆ? ಇದು ನಿಮ್ಮನೆ, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಸುಮ್ನೆ ತಮಾಷೆ ಮಾಡಿದೆ ಪಾರ್ವತಿ ಅವರೇ. ಸರಿ, ನಾನಿನ್ ಹೊರಡ್ಲಾ? ಬನ್ನಿ, ಬಿಟ್ ಬರ್ತೀನಿ. ಬೇಡ, ನೀವ್ ಈಗಷ್ಟೇ ಬಂದಿದ್ದೀರಾ, ನನ್ ಗಣಿ ಜೊತೆ ಹೋಗ್ತೀನಿ. ಅಪ್ಪ, ನಾನಿನ್ ಹೊರಡ್ತೀನಿ, ನೀವು ಹುಷಾರು. ಆಗ್ಲಮ್ಮ, ನಿಮ್ಮಂತ ಚಿಂದಂತ ಮಕ್ಳಿರುವಾಗ ನನಗೇನಾಗುತ್ತೆ, ಆರಾಮಾಗಿರ್ತೀನಿ. ನೀವು ಹುಷಾರು ಹೋಗ್ಬಾ. ಸರಿಯಪ್ಪ, ನಾ ಬರ್ತೀನಿ. ಗಣಿ ಹೊರಡೋಣವಾ? ಪಾರ್ವತಿ ಅವ್ರೆ, ಬರ್ತೀನಿ. ಅರೆ, ನಮ್ಮ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ. ಹಲೋ ಪಾರ್ವತಿ. ಹಾ ಯಜಮಾನ್ರೆ. ಮಲಗಿದ್ಯಾ? ಈಗ ಮಲಗ್ತಿದ್ದೆ. ಹೌದಾ? ಸಾರ್ಥಿ ಹೇಗಿದ್ದಾರೆ ಈಗ? ಅಪ್ಪ ಹುಷಾರಾಗಿದ್ದಾರೆ. ವೆರಿ ಗುಡ್. ಊಟ ಮಾಡಿದ್ರಾ? ಮಾಡಿದ್ರು. ಮಾತ್ರೆ ಕೊಟ್ಟೆ. ಗುಡ್. ನಿಂದು ಊಟ ಆಯ್ತಾ ಪಾರ್ವತಿ? ಊಟ ಆಯ್ತು, ನಿಮ್ದು? ಹಾ, ನಂದು ಆಯ್ತು. ಪಾರ್ವತಿ, ಸಾರ್ಥಿಗೆ ಇನ್ನೊಂದ್ 2 ದಿನ ಕೆಲ್ಸಕ್ಕೆ ಬರ್ದೆ ಆರಾಮಾಗಿ ಮನೇಲಿ ರೆಸ್ಟ್ ತಗೊಳಕ್ ಹೇಳಿ. ಅಯ್ಯೋ ಯಜಮಾನ್ರೆ, ಅಪ್ಪ ನಾಳೆಯಿಂದಾನೆ ಕೆಲ್ಸಕ್ಕೆ ಬರ್ತಾರಂತೆ. ಹೌದಾ? ಈಗ ನಾನ್ ಫುಲ್ ಹುಷಾರಾಗಿದ್ದೀನಿ, ನನ್ನನ್ನು ಯಾರು ತಡಿಬಾರ್ದು ಅಂತ ಹೇಳಿದ್ದಾರೆ. ನಮ್ ಸಾರ್ಥಿಗೆ ಕಾರ್ ಓಡಿಸಿದ್ರೇನೆ ಆರಾಮ್ ಅನ್ಸುತ್ತೆ. ಹೌದು. ಪಾರ್ವತಿ, ನನ್ ಮನ್ಸಿಗೆ ಈಗ ಸಮಾಧಾನ ಆಯ್ತು. ಹೌದಾ? ಅಪ್ಪ ಹುಷಾರಾದ್ರು ಅಂತನಾ? ಅದ್ರ ಜೊತೆಗೆ ನೀನ್ ನಗ್ದಿಯಲ್ಲ, ಅದಕ್ಕೆ. ನನ್ ನಗು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಯಜಮಾನ್ರೆ? ಯಾಕೆ ಅಂದ್ರೆ ನೀನ್ ನನ್ ಪಾರ್ವತಿ ಅಲ್ವಾ? ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು. ಅದೇ ನಿನಗೆ ಚಂದ, ನನಗೆ ಆನಂದ. ಸರಿ ಪಾರ್ವತಿ, ನಿದ್ದೆ ಬರ್ತಾ ಇದ್ಯಾ? ಇಲ್ಲ ಯಜಮಾನ್ರೆ. ಹಾಡಿಲ್ಲ? ನೀವಾ? ಯಾಕೆ, ನಾನು ಹಾಡ್ಬಾರ್ದಾ? ಹಾಗಲ್ಲ, ಆದ್ರೆ ನೀವ್ ಹಾಡ್ತೀನಿ ಅಂದಿದ್ದನ್ನ ನನ್ ಕೈಲಿ ನಂಬೋದಿಕ್ಕಾಗ್ತಿಲ್ಲ. ಸರಿ, ಎಲ್ಲಿ ಹಾಡಿ ನೋಡೋಣ. ಅಯ್ಯಯ್ಯೋ, ಸುಮ್ನೆ ತಮಾಷೆ ಮಾಡ್ದೆ. ಈ ಹಾಡೋದೆಲ್ಲ ಏನಿದ್ರು ನಿನಗೆ ಸರಿ. ನಾನೇನಾದ್ರೂ ಹಾಡಿದ್ರೆ ನೀನ್ ನಿದ್ದೆ ಮಾಡ್ದ ಹಾಗೆ. ಸರಿ ಪಾರ್ವತಿ, ಇವಾಗ ನೀನ್ ಮಲ್ಕೋ. ಗುಡ್ ನೈಟ್. ಆದಷ್ಟು ಹತ್ತಿರದಲ್ಲಿರೋ ಮುಹೂರ್ತ ದಿನಾನೇ ನೋಡಿ ಹೇಳಿ. ಆಯ್ತು. ದೇವ್ರೆ, ಹತ್ರದಲ್ಲಿ ಯಾವ ದಿನಾನು ಸಿಗದೆ ಇರೋ ಹಾಗೆ ಮಾಡಪ್ಪ.
ಸದ್ಯ ಈ ಹುಡುಗಿ ಕಾರಣಕ್ಕೆ ಅರಸನಕೋಟೆ ಅವರಿಗೆ ಸುಳ್ಳು ಹೇಳಬೇಕಲ್ಲ ಅನ್ಕೊಂಡಿದ್ದೆ. ಸದ್ಯ ದೇವರ ದಯದಿಂದ ಒಳ್ಳೆ ಮುಹೂರ್ತಗಳೇ ಸಿಗ್ತಿವೆ. ಅಮ್ಮ, ಈ ತಿಂಗಳಲ್ಲಿ 3 ಒಳ್ಳೆ ಮುಹೂರ್ತಗಳಿವೆ. ಹೌದಾ? ಯಾವ್ಯಾವು? ಮೊದಲನೇದು ಇವತ್ತಿಂದ 11 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ. ಎರಡನೇದು ಬರೋ ಶುಕ್ರವಾರ, ಇವತ್ತಿಗೆ ಸರಿಯಾಗಿ 1 ವಾರಕ್ಕೆ. ಮೂರನೇದು ಇವತ್ತಿಗೆ 4 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ. ಅತ್ತೆ, ನಂಗೆ ಈ 4 ದಿನದಲ್ಲಿರೋ ಮುಹೂರ್ತನೇ ಓಕೆ ಅತ್ತೆ. ಏನ್ ಹೇಳ್ತಿದ್ಯಮ್ಮ ಅನುಷ್ಕಾ? 4 ದಿನದಲ್ಲಿ ಮದುವೆ ಮಾಡಕ್ ಹೇಗ್ ಸಾಧ್ಯ? ನೀವ್ ಒಪ್ಪಿದ್ರೆ ಎಲ್ಲ ನಡೆಯುತ್ತೆ ಅತ್ತೆ. ಮದ್ವೆ ನಡೀತಿರೋದು ಅರಸನಕೋಟೆ ಮನೆತನದ್ದು. ಹಾಗಿದ್ದಾಗ ಒಂದ್ ನ್ಯೂಸ್ ಪೇಪರ್ ಅಲ್ಲೋ ಅಥವಾ ಟಿವಿಲಿ ಅನೌನ್ಸ್ಮೆಂಟ್ ಕೊಟ್ರೆ ಸಾಕು, ಎಲ್ರೂ ಬರ್ತಾರತ್ತೆ. ಮದ್ವೆ ಅನ್ನೋದು ಲೈಫಲ್ಲಿ ಪದೇ ಪದೇ ನಡೆಯುವಂಥದ್ದಲ್ಲ. ಎಲ್ಲರೂ ಮದುವೆ ಬಗ್ಗೆ ಕನ್ಸು ಕಟ್ಕೊಂಡಿರ್ತಾರೆ. ಆ ಕನ್ಸು ನನ್ಸಾಗ್ಬೇಕಂದ್ರೆ ಟೈಮ್ ಬೇಕು. ಕೇವಲ 4 ದಿನದಲ್ಲಿ ಮದುವೆ ಆಗೋ ನಿಮ್ ನಿರ್ಧಾರ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅನುಷ್ಕಾ. ಪ್ರೀತು, ನನ್ ಪ್ರಕಾರ ಮದ್ವೆ ಹೇಗಾಗ್ತೀವಿ ಅನ್ನೋದಕ್ಕಿಂತ ಮದ್ವೆ ಆದ್ಮೇಲೆ ಹೇಗಿರ್ತೀವಿ ಅನ್ನೋದು ಮುಖ್ಯ ಅಂತ ನಂಬಿರೋಳು ನಾನು. ನನಗೆ ನನ್ ಮದ್ವೆ ಹೀಗೆ ಮಾಡ್ಕೋಬೇಕು ಅನ್ನೋ ಕನ್ಸಿಗಿಂತ ಮದ್ವೆ ಆದ್ಮೇಲೆ ಹೀಗೆ ನಡ್ಕೋಬೇಕು ಅನ್ನೋ ಕನ್ಸಿದೆ. ಅತ್ತೆ, ನಾನ್ ಯಾವತ್ತಾದ್ರೂ ನಮ್ ಮದ್ವೆನ ಬೇಗ ಮಾಡಿ ಅಂತ ಹೇಳಿದ್ನ? ಇಲ್ಲ ಅಲ್ವಾ? ಆ ದಿನೇ ನಮ್ ಮದ್ವೆನ ಪ್ರೀಪೋನ್ ಮಾಡಿ ಅಂತ ಮುಂದೆ ಬಂದಿದ್ದು. ನಾನು ಒಪ್ಕೊಂಡೆ ಅಷ್ಟೇ. ಆದ್ರೆ ಇತ್ತೀಚೆಗೆ ಯಾಕೋ ನನ್ ಮನ್ಸಿಗೆ ತುಂಬಾ ಆತಂಕ ಆಗ್ತಿದೆ. ಏನೋ ಒಂಥರ ತಳಮಳ. ಯಾಕಮ್ಮ, ಅಂಥದ್ದೇನಾಯ್ತು? ಗೊತ್ತಿಲ್ಲ ಅತ್ತೆ, ಸರಿಯಾಗಿ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ನಾನು ಆದಿತ್ಯನ್ ಯಾವಾಗ ಮದ್ವೆ ಆಗ್ತೀನಿ, ಯಾವಾಗ ಈ ಮನೆಗ್ ಸೊಸೆಯಾಗಿ ಬರ್ತೀನಿ ಅಂತ ಮನ್ಸು ಚಟ್ಪಡಿಸ್ತಿದೆ. ದಯವಿಟ್ಟು ನಾನ್ ಹೇಳಿದ ಡೇಟ್ಗೆ ನನ್ನ ಆದಿ ಮದ್ವೆ ಡೇಟ್ ನ ಫಿಕ್ಸ್ ಮಾಡಿ ಅತ್ತೆ, ಪ್ಲೀಸ್. ಸರಿಮ್ಮ, ನಿನ್ನ ಆಸೆಗೆ ನಮ್ಮಿಬ್ರು ಒಪ್ಪಿಗೆ ಇದೆ. ನಾನ್ ಪ್ರೀತಿಸಿದ ಕಣ್ಣಿನ ಹುಡುಗಿನ ನನಗೆ ಈಗಲೂ ನಂಬೋದಕ್ಕಾಗ್ತಾ ಇಲ್ಲ. ಓ ಮೈ ಗಾಡ್. ಪ್ರೀತಿ ಅಂದ್ರೆ ನಂಬಿಕೆ ತಾನೆ? ಅದೇನೋ ನಿಜ ಬಿಡಿ. ಆ ನಂಬಿಕೆ ಮೇಲೆ ನಿಮ್ಮನ್ನ ನಾನು ಹುಚ್ಚಿನ ತರ ಪ್ರೀತಿಸ್ದೆ. ನೀವ್ ಸಿಗ್ತೀರಾ ಅನ್ನೋ ಆಸೆ ಇಟ್ಕೊಂಡು ನಿದ್ದೆ ಇಲ್ದಿರೋ ರಾತ್ರಿಗಳನ್ನ ಕಳೆದೆ. ಪ್ರತಿ ದಿನ ಪ್ರತಿ ಕ್ಷಣ ನಿಮ್ ಪ್ರೀತಿಗಾಗಿ ಪರಿತಪಿಸ್ದೆ. ಕೊನೆಗೂ ನೀವು ನನಗೆ ಸಿಗ್ತಾ ಇದ್ದೀರಾ. ಆದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನಗ್ ಬರೀ ನಿಮ್ ಪ್ರೀತಿ ಬಗ್ಗೆ ಮಾತ್ರ ಅಲ್ಲ, ನಿಮ್ ಬಗ್ಗೆ ಪ್ರತಿಯೊಂದು ವಿಷಯನೂ ನನಗ್ ಗೊತ್ತು. ನೀವ್ ನನ್ ಕಣ್ಣಿನ ಲೋಗೋನ ನಿಮ್ ಕಂಪನಿಗಿಟ್ಟಿದ್ದು ನನಗ್ ಗೊತ್ತು. ಅದನ್ನ ಬರೀ ಲೋಗೋ ತರ ನೋಡ್ದೆ ನಿಮ್ ಬದುಕಿನ ಒಂದು ಭಾಗವಾಗಿ ನೋಡ್ತಿರೋದು ನನಗ್ ಗೊತ್ತು. ನಿಮ್ ಲ್ಯಾಪ್ಟಾಪ್ ನಲ್ಲಿ ನನ್ ಕಣ್ಣಿನ ಲೋಗೋ ಹಾಕೊಂಡಿರೋದು ನನಗ್ ಗೊತ್ತು. ಹೌದಾ? ನನಗೆ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಹೇಗೆ ಹೇಗೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಹೀಗ ಅಂತ ಯೋಚನೆ ಮಾಡಿ. ನಿಮಗ್ ಸಮಯ ಸಿಕ್ಕಾಗ್ಲೆಲ್ಲ
ನನ್ ಕಣ್ಗಳ ಜೊತೆನೆ ಮಾತಾಡ್ತಿರ್ತೀರಾ ಅನ್ನೋದು ನನಗ್ ಗೊತ್ತು. ಕಂಪನಿ ಶುರುವಾಗಿ 1 ವರ್ಷ ಆಗಿದ್ದಕ್ಕೆ ಕಂಪನಿ ಲೋಗೋ ಮುಂದೆ ಕೆಲ್ಸದೋಳ್ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದು ನನಗ್ ಗೊತ್ತು. ಅದು ಅಲ್ದೆ ನಿಮ್ ತಮ್ಮ ನಿಮಗ್ ಕಣ್ಣಿನ ಹುಡ್ಗಿನ್ ತೋರಿಸ್ತೀನಿ ಅಂತ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗಿದ್ದು, ನೀವು ಬಂಧನ ಸಿನಿಮಾ ವಿಷ್ಣುವರ್ಧನ್ ಸರ್ ತರ ಪ್ರೀತಿ ಹೇಳ್ಕೊಳ್ಳೋದಿಕ್ಕೆ ಅಭ್ಯಾಸ ಮಾಡ್ತಿದ್ದಿದ್ದು, ಇದನ್ನೆಲ್ಲ ಹೇಗ್ ಮರೆಯೋದಿಕ್ಕಾಗತ್ತೆ? ಹಾಗೆ ಆ ಕೆಲ್ಸದ ಹುಡ್ಗಿನೇ ನಾನು ಅನ್ಕೊಂಡು ನಿಮ್ ಮನ್ಸಲ್ಲಿರೋ ಭಾವನೆಗಳನ್ನೆಲ್ಲ ಅವಳ ಮುಂದೆ ಹೇಳಿದ್ದನ್ನು ನೋಡಿದೀನಿ. ಇಷ್ಟೆಲ್ಲ ನನ್ನ ಬಗ್ಗೆ ಗಮನಿಸಿದ್ದಾರೆ ಅಂದ್ರೆ ಇವ್ರು ಯಾರೋ ನನ್ನ ಸುತ್ತಮುತ್ತಾನೆ ಎಲ್ಲೋ ಇರೋರಿರ್ಬೇಕು. ಯಾಕೆ ಮೌನ ಆದ್ರಿ? ಮಾತೆ ಬರ್ತಾ ಇಲ್ಲ? ನೀವೇನಾದ್ರೂ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರಾ ಅಥವಾ ಅಕ್ಕಪಕ್ಕ ಇರೋರಾ? ಇಲ್ಲಾಂದ್ರೆ ನಮ್ಮನೆಗೆ ಯಾವಾಗಾದ್ರೂ ನೀವು ಬಂದು ಹೋಗಿದ್ದೀರಾ? ನೀವ್ ಯಾರು? ಎಲ್ಲಿದ್ದೀರಾ? ಹೇಗಿದ್ದೀರಾ? ಯಾಕ್ರಿ ನಗ್ತಾ ಇದ್ದೀರಾ? ಎಲ್ಲ ಈಗ್ಲೇ ಹೇಳಿದ್ರೆ ಸ್ವಾರಸ್ಯ ಏನಿರುತ್ತೆ ಯಜಮಾನ್ರೆ? ಯಜಮಾನ್ರೆ ಅಂತ ಅಂದಿದ್ದಕ್ಕೆ ಏನು ಅನ್ಕೋಬೇಡಿ. ನಮ್ ಕಡೆ ಯಾರನ್ನ ಗಂಡ ಅಂತ ಮನ್ಸು ಒಪ್ಕೊಂಡಿರುತ್ತೋ ಅವರನ್ನ ಹೀಗೆ ಕರೆಯೋದು. ನಮ್ ಕಡೆ ತುಂಬಾ ಗೌರವದಿಂದ ಕೂಡ ಹಾಗೆ ಕರೀತಾರೆ. ನಮ್ ಪಾರ್ವತಿ ನನ್ನ ಹಾಗೆ ಕರೆಯೋದು. ಹೇಗೆ? ಅದೇ ಯಜಮಾನ್ರೆ ಅಂತ. ನೀವ್ ಹೇಳೋದೇನು ಸರಿ, ಆದ್ರೆ ಅವಳು ನಿಮ್ಮನೆ ಕೆಲಸದವಳು. ಅವಳು ನಿಮ್ಮನ್ನ ಯಜಮಾನ್ರ ಅಂತ ಕರಿಬೋದಾ? ನೋಡಿ, ದಯವಿಟ್ಟು ನಮ್ ಪಾರ್ವತಿನ ಕೆಲಸದವಳು ಅಂತ ಕರಿಬೇಡಿ. ಅಲ್ಲ, ಕೆಲಸದವಳು ಅಂದೆ ಇನ್ನೇನಂತ ಕರಿಬೇಕು? ಹಾಗಲ್ಲ, ಪಾರ್ವತಿ ಬರೀ ನಮ್ಮ ಮನೆ ಕೆಲಸದವಳು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚು. ಅರ್ಥ ಆಗ್ಲಿಲ್ಲ. ಐ ಮೀನ್, ಪಾರ್ವತಿ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ಏನೇ ಖುಷಿ ದುಃಖ ಇದ್ರು ಮೊದಲು ಹೇಳ್ಕೊಳ್ಳೋದು ಅವಳ ಹತ್ರನೇ. ಅವಳು ಅಷ್ಟೇ, ಏನೇ ವಿಷಯ ಇದ್ರು ನನ್ನ ಹತ್ರ ಕ್ಲೋಸ್ ಆಗಿ ಹೇಳ್ಕೊಳ್ಳುವಷ್ಟು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನನ್ ಬಗ್ಗೆ ಇಷ್ಟೊಂದು ಪ್ರೀತಿ ನಂಬಿಕೆ ಇಟ್ಟಿದ್ದೀರಲ್ಲ, ನಿಮಗ್ ಹೇಗ್ ಧನ್ಯವಾದ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಅಷ್ಟಕ್ಕೂ ನೀವು ಮನ್ಸಾರೆ ಪ್ರೀತಿಸ್ತಿರೋ ಆ ಕಣ್ಣಿನ ಹುಡುಗಿ ನಾನೇ ಯಜಮಾನ್. ಆದಿ ಟೆರೆಸ್ ಅಲ್ಲಿ ಇದಾನ? ದುಡ್ಡು ಯಜಮಾನ್ರ ಇಲ್ವಲ್ಲ ಮೇಡಮ್, ಈಗ ತಾನೇ ನಾನು ಅಲ್ಲಿಂದಾನೇ ಬರ್ತಾ ಇದ್ದೀನಿ. ಹೌದಾ? ಮತ್ತೆಲ್ಲಿ ಹೋದ ಇವನು? ಹಬ್ಬ, ಹೇಗೋ ಇವಳು ದೊಡ್ಡ ಯಜಮಾನ್ರ ಹತ್ರ ಹೋಗೋದನ್ನ ತಪ್ಪಿಸ್ದೆ. ಎಲ್ಲೂ ಇಲ್ವಲ್ಲ. ಈ ಸಾವಿತ್ರಿ ಏನಾದ್ರೂ ನನ್ನ ಹತ್ರ ಸುಳ್ಳು ಹೇಳಿದ್ಲಾ? ಅವರೇ ನನ್ನ ಹುಡುಗಿ.
ನನ್ ಮೇಲ್ ನಂಬಿಕೆ ಇಟ್ಟು ಫೋನ್ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ ನಂಬಿಕೆನ ನಾನು ಉಳಿಸ್ಕೋತೀನಿ. ಆದಷ್ಟು ಬೇಗ ನಿಮ್ ಕಣ್ಮುಂದೆ ಬರ್ತೀನಿ. ನೀವು ಅಷ್ಟೇ ಯಾರ್ದೋ ಒತ್ತಡಕ್ ಬಿದ್ದು ಇನ್ಯಾರನ್ನೋ ಮದ್ವೆ ಆಗೋ ನಿರ್ಧಾರ ತಗೋಬೇಡಿ. ಆ ರೀತಿ ನಿರ್ಧಾರ ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಹಲೋ ಹಲೋ, ಯಾವ್ದಕ್ಕೂ ನಾನೊಂದ್ಸಲ ಮೇಲ್ ಹೋಗೇನೆ ನೋಡ್ತೀನಿ. ಅಪ್ಪ, ಅಂತೂ ನಾನು ಅನ್ಕೊಂಡಿದ್ ಕೆಲ್ಸನ ಮಾಡಾಯ್ತು. ಇನ್ ಯಾವ್ದೇ ಕಾರಣಕ್ಕೂ ಅನುಷ್ಕಾನ ಮದ್ವೆ ಆಗೋದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಳ್ಳೋದೇ ಇಲ್ಲ. ಅಯ್ಯೋ, ಯಜಮಾನ್ರೇನಾದ್ರೂ ಮತ್ತೆ ಇದಕ್ ಫೋನ್ ಮಾಡ್ಬಿಟ್ರೆ ಏನ್ ಮಾಡೋದು? ಹಾ, ಫೋನ್ನ ಆಫ್ ಮಾಡ್ಬಿಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಲ್ಲ. ಅವರೇ ನನ್ನ ಕಣ್ಣಿನ ಹುಡುಗಿ ಅಂತ ನನ್ನ ಮನ್ಸೇನೋ ಒಪ್ಪಾಯ್ತು. ಆದ್ರೆ ಅವ್ರು ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರ ಹೆಸರೇನು, ಮತ್ತೆ ನನ್ನ ಮುಂದೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆಗಳಾಗೆ ಉಳಿಸ್ಬಿಟ್ರಲ್ಲ. ಇಲ್ಲ, ಇದಕ್ಕೆ ನಾನು ಉತ್ತರ ಕಂಡುಕೊಳ್ಳಲೇಬೇಕು. ಅವಾಗ ಮಾತ್ರ ನನ್ನ ಮದುವೆ ಬಗ್ಗೆ ನನಗೆ ಕ್ಲಾರಿಟಿ ಬರೋಕ್ ಸಾಧ್ಯ. ರಾಜೇಶ್, ಇಮಿಡಿಯೇಟ್ ಆಗಿ ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತಲ್ಲ. ಏನ್ ಹೇಳಿ ಸರ್? ಈಗ ತಾನೇ ಒಂದು ಅನ್ನೋನ್ ನಂಬರ್ ಇಂದ ನನಗೆ ಕಾಲ್ ಬಂದಿತ್ತು. ಅದು ಎಲ್ಲಿಂದ ಬಂದಿತ್ತು ಅಂತ ಟ್ರ್ಯಾಕ್ ಮಾಡಿ ಹೇಳ್ತೀರಾ? ಶೋರ್ ಸರ್, ಓಕೆ ಹೇಳ್ತೀನಿ. ಥ್ಯಾಂಕ್ಸ್. ಅಣ್ಣ, ಫೋನ್ ತಗೋಣ. ಥ್ಯಾಂಕ್ ಯು. ಅಣ್ಣ, ಸ್ವಲ್ಪ ತಡ ಆಗೋಯ್ತು. ಇರ್ಲಿ ಇರ್ಲಿ. ಅಣ್ಣ, ಬ್ಯಾಗು. ಬ್ಯಾಗಾ? ಹೇಳಿ ರಾಜೇಶ್. ಸರ್, ಈಗ ಕಾಲ್ ಬಂದಿರೋದು ನಿಮ್ಮ ಮನೆ ಹತ್ರದಿಂದಾನೆ. ವಾಟ್? ನಮ್ಮನೆ ಹತ್ರ ಇಂದನಾ? ಲೊಕೇಶನ್ ಹೇಳಿ. ಓಕೆ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಅದೇ ಯಾರ್ ಫೋನು? ಅಷ್ಟೊತ್ತಿಂದ ಮಾತಾಡ್ತಿದ್ಯಾ? ಅದು ಅನುಷ್ಕಾ, ನನ್ಗೊಂದು ಕಾನ್ಫರೆನ್ಸ್ ಕಾಲ್ ಇತ್ತು, ನಾನು ಮರ್ತೇ ಬಿಟ್ಟಿದ್ದೆ. ಸೊ ಅದನ್ನ ಅಟೆಂಡ್ ಮಾಡ್ತಾ ಇದ್ದೆ. ಸರಿ ಬಾ, ಎಲ್ರು ಕಾಯ್ತಾ ಇದಾರೆ. ಅನುಷ್ಕಾ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಒಂದು 10 ನಿಮಿಷ ಬಂದೇ ಬಿಡ್ತೀನಿ. ಓಕೆ? ಅದೇ ಬರೀ ನಿನ್ ಕಂಪನಿಗಾಗೋ ಲಾಸಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನಗಾಗೋ ಲಾಸಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಆದಿ? ಇದರಿಂದ ನೀವ್ ಕಳ್ಕೊಳ್ಳೋದು ಏನಿದೆ ಅನುಷ್ಕಾ ಮೇಡಮ್? ನಮ್ಮ ಯಜಮಾನ್ರು ಅವ್ರ ಒಬ್ರ ಬಗ್ಗೆ ಯೋಚನೆ ಮಾಡಿ ಯಾವತ್ತೂ ನಿರ್ಧಾರನ ತಗೊಂಡೋರೇ ಅಲ್ಲ. ಅವತ್ತು ಮದ್ವೆ ದಿನಾನ ನೀವ್ ಅನ್ಕೊಂಡಿದ್ದಕ್ಕಿಂತ ಬೇಗ ಗೊತ್ತು ಮಾಡಿ ಅಂತ ಹೇಳೋದಿಕ್ ಹೇಗೊಂದ್ ಕಾರಣ ಇತ್ತೋ ಹಾಗೆ ಈಗ ತಡ ಮಾಡ್ತಿರೋದಕ್ಕೂ ಒಂದ್ ಕಾರಣ ಇದ್ದೇ ಇರುತ್ತಲ್ವಾ? ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ ಯಾರು ಅರ್ಥ ಮಾಡ್ಕೋತಾರೆ ಹೇಳಿ ಅನುಷ್ಕಾ ಮೇಡಮ್? ನನಗ್ಯಾಕೋ ಈ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತಾ ಇದೆ. ನೀವೇನ್ ಹೇಳ್ತೀರಾ ಯಜಮಾನ್ರೆ? 100% ಕರೆಕ್ಟ್. ಮಾತು ಅಂದ್ರೆ ನಿಂದು ಒಳ್ಳೆ ಕಡ್ಡಿ ತುಂಡು ಮಾಡ್ತಾ ಹೇಳ್ದೆ. ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಎಷ್ಟೇ ಆದ್ರೂ ಯಾವತ್ತಿದ್ರು ನೀ ನಿಮ್ಮ
ಮನೆ ಕೆಲ್ಸದವಳು ತರ ಇರೋದ್ ಬಿಟ್ಟು ಎಲ್ಲದಕ್ಕೂ ಮೂಗ್ ತೂರ್ಸ್ಕೊಂಡ್ ಬರ್ಬೇಡ. ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಸೀದಾ ಬಂದ್ ಮಧ್ಯದಲ್ಲಿ ಮಾತಾಡ್ತಿದ್ಯಲ್ಲ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನಿನಗ್ ಯಾರೇ ಪರ್ಮಿಷನ್ ಕೊಟ್ಟಿದ್ದು ಒಳಗ್ ಬರಕ್ಕೆ? ನಿನ್ ಜಾಗ ಏನೇ ಇದ್ರು ಅಡ್ಗೆ ಮನೇಲಿ, ನನ್ ಗಂಡ ಆಗೋನ್ ರೂಮಲ್ಲಿ ಅಲ್ಲ. ಅನುಷ್ಕಾ, ಪಾರ್ವತಿನ ಪದೇ ಪದೇ ಕೆಲಸದವಳು ಅಂತ ಕರಿಬೇಡ. ಅವಳು ನಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ಬೋದು, ಆದ್ರೆ ಅವಳನ್ನ ಕೆಲಸದವಳು ಅಂತ ನಾವ್ ಯಾವತ್ತೂ ಟ್ರೀಟ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವಳು ಯಾವಾಗ ಬೇಕಾದ್ರೂ ನನ್ನ ಹತ್ರ ಬರ್ಬೋದು, ಏನ್ ಬೇಕಾದ್ರೂ ಸಜೆಷನ್ ಕೊಡ್ಬಹುದು. ನನ್ನ ಸಣ್ಣ ಸಣ್ಣ ಖುಷಿಗಳನ್ನ, ನೋವು ನಲಿವುಗಳನ್ನ ಅವಳ ಹತ್ರ ನಾನು ಹಂಚ್ಕೋತೀನಿ. ಹಾಗೆ ಅವಳು ಅಷ್ಟೇ ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ಕೋತಾಳೆ. ಆ ಫ್ರೀಡಮ್ನ ನಾನು ಅವಳಿಗೆ ಕೊಟ್ಟಿದ್ದೀನಿ. ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಐ ಆಮ್ ಸಾರಿ ಆದಿ. ಮದ್ವೆ ಡೇಟ್ ಮತ್ತೆ ಮುಂದಕ್ಕೆ ಹೋಯ್ತಲ್ಲ ಅನ್ನೋ ಕೋಪದಲ್ಲಿ ಪಾರ್ವತಿ ಹತ್ರ ಆಗಿ ಮಾತಾಡ್ದೆ. ಬಟ್ ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ, ಇನ್ 4 ದಿನದಲ್ಲೇ ನಮ್ಮ ಮದ್ವೆ ಆಗತ್ತೆ ಅಂತ. ನಮ್ಮ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಇದನ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ ಅನುಷ್ಕಾ. ನೋಡು, ಇನ್ನು 10 ದಿನದಲ್ಲಿ ನಾವು ಮದುವೆ ಆಗೋದ್ರಿಂದ ಏನೂ ಆಗಲ್ಲ ಅಲ್ವಾ? ನನ್ನ ಮಾತಿನ ಮೇಲೆ ನಿನಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಇದಕ್ಕೆ ನೀನು ಒಪ್ತೀಯ, ಮತ್ತೆ ನನ್ನ ಪ್ರಶ್ನೆ ಮಾಡಲ್ಲ. ಸರಿ ಆಗ್ಲಿ, ನೀನ್ ಹೇಳ್ದಾಗೆ ಆಗ್ಲಿ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಪಾರ್ವತಿ. ಯಾಕೆ ಯಜಮಾನ್ರೆ, ಅಂತ ದೊಡ್ಡ ಕೆಲಸ ನಾನೇನ್ ಮಾಡ್ದೆ? ಮದ್ವೆ ವಿಷಯದಲ್ಲಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ನಾನ್ ಯಾವಾಗ್ಲೂ ನಿಮ್ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಯಜಮಾನ್ರೆ. ನನಗೆ ಬೇರೆಯವ್ರ ಜೀವನಕ್ಕಿಂತ ನಿಮ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ಮುಖ್ಯ. ಅದಕ್ಕೆ ಯಾವಾಗ್ಲೂ ನನ್ನ ಪಾರ್ವತಿ ನನ್ನ ಜೊತೆಲೇ ಇರ್ಬೇಕು ಅಂತ ನಾನು ಬಯಸೋದು. ಇನ್ ಸ್ವಲ್ಪ ದಿನ ಯಜಮಾನ್ರೆ, ನಾನ್ ನಿಮ್ ಜೊತೆಲೇ ಇರೋ ಕಾಲ ಆದಷ್ಟು ಬೇಗ ಬರುತ್ತೆ. ಪ್ರೀತಿಯ ಯಜಮಾನರಿಗೆ. ಅಯ್ಯೋ, ಈ ರೀತಿ ಏನಾದ್ರೂ ಬರೆದ್ರೆ ನಾನೇ ಬರ್ದಿರೋದು ಅಂತ ಗೊತ್ತಾಗೋಗುತ್ತೆ. ಹಾ, ಪ್ರೀತಿಯ ನನ್ನವರಿಗೆ. ಹಾ, ಹೀಗೆ ಬರೀತೀನಿ. ಪ್ರೀತಿಯ ನನ್ನವರಿಗೆ. ಚೆನ್ನಾಗಿದೆ. ಈ ಪತ್ರ ಏನಾದ್ರೂ ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಏನ್ ಮಾಡೋದು? ಇಲ್ಲ, ಹಾ, ಹೀಗ್ ಬರೆಯೋದೇ ಒಳ್ಳೇದು. ಇಂತಿ ನಿಮ್ಮ
ಹುಡುಗಿ. ಪಾಪ ನನ್ ಮಗ ಅದೆಷ್ಟೋ ದಿನಗಳಾದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ. ಈಗ ಎಬ್ಸಕ್ಕೆ ನನಗೆ ಮನ್ಸಾಗ್ತಿಲ್ಲ. ಆರಾಮವಾಗಿ ಮಲ್ಗು ಮಗನೆ. ಅಮ್ಮ ಅಮ್ಮ, ಆದಿ, ನಾನ್ ಬಂದಿದ್ ನಿನ್ಗೆ ಹೇಗ್ ಗೊತ್ತಾಯ್ತು? ನಾನು ನಿನ್ನನ್ ಕರೀಲಿಲ್ಲ, ನಿಂಗೆ ಎಚ್ಚರ ಆಗ್ಬಾರ್ದು ಅಂತ ಮುಟ್ಲೂ ಇಲ್ಲ. ಆದ್ರೂ ಹೇಗೆ ಎದ್ಬಿಟ್ಟೆ? ನೀವು ಬಂದಿದ್ದು ನನ್ ಮನಸ್ಸಿಗೆ ಗೊತ್ತಾಯ್ತು. ಹೇಳಿಮ್ಮ, ಏನ್ ಬಂದಿದ್ದು? ಏನಾದ್ರೂ ಮಾತಾಡೋದಿತ್ತ? ಹಾಗೇನಿಲ್ಲಪ್ಪ. ಅದೇ ನಿನ್ನ ಅನುಷ್ಕನ ಮದುವೆ ದಿನ ಹತ್ರ ಬರ್ತಾ ಇದೆ. ನೀನ್ ಅದಕ್ಕೆ ಮನಪೂರ್ವಕವಾಗಿ ಒಪ್ಕೊಂಡಿರೋದು ತುಂಬಾ ಸಂತೋಷ. ಆದ್ರೆ ಇಷ್ಟು ವರ್ಷ ಮುದ್ದಿನಿಂದ ಬೆಳೆಸಿ ಕಾಪಾಡ್ಕೊಂಡು ಬಂದ ನನ್ನ ಮಗನ್ನ ಈಗ ಸೊಸೆ ಕೈಗೂ ಒಪ್ಪಿಸ್ಬೇಕಲ್ಲ ಅನ್ನೋ ಆತಂಕ ಒಂದ್ ಕಡೆ, ನಿನ್ನ ನಾನೆಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅನ್ನೋ ಭಾವ ಇನ್ನೊಂದ್ ಕಡೆ. ಅಮ್ಮ, ನಿಮ್ ಮನ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನನಗೆ ಮದ್ವೆನೇ ಬೇಡ ಅಮ್ಮ. ನಿಮ್ಗೋಸ್ಕರ ಬೇಕಾದ್ರೆ ನನ್ನ ಜೀವನ ಪೂರ್ತಿ ಮದುವೆ ಆಗದೆ ಹಾಗೆ ಎದ್ಬಿಡ್ತೀನಿ. ನನಗೆ ನೀವು ಖುಷಿಯಾಗಿರೋದು ಮುಖ್ಯ ಅಮ್ಮ. ನೀವು ಖುಷಿಯಾಗಿರ್ಬೇಕು ಅಷ್ಟೇ. ನೋಡಿದ್ಯಾ, ನಿನ್ನ ಹತ್ರ ಏನಾದ್ರೂ ಮಾತಾಡೋದೇ ಕಷ್ಟನಪ್ಪ. ಎಷ್ಟು ಇಮೋಷನಲ್ ಆಗ್ಬಿಡ್ತೀಯ ನೋಡು. ಹಾಗೆ ನಮ್ಮನ್ನು ಇಮೋಷನಲ್ ಮಾಡ್ಬಿಡ್ತೀಯ. ನಾನು ಹೇಳಿದ್ದು ನನ್ನ ಮನಸ್ಸಿನ ಭಾವನೆ ಬಗ್ಗೆ. ಸಾಧಾರಣವಾಗಿ ಎಲ್ಲ ತಂದೆ ತಾಯಿಯರನ್ನು ಈ ಭಾವ ಕಾಡುತ್ತೆ. ಹಾಗಂತ ನೀನ್ ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಳ್ಳೋದು ತಪ್ಪು. ಅದು ಪ್ರಕೃತಿ ನಿಯಮ. ಹುಟ್ಟು, ಬಾಲ್ಯ, ಬೆಳವಣಿಗೆ, ಅಪ್ಪ ಅಮ್ಮ, ಸಂಸಾರ, ಸುಖ ದುಃಖ, ಇದೆಲ್ಲ ಜೀವನದ ಪರಿಪಾಠ. ಪ್ರತಿಯೊಬ್ಬರೂ ಇದನ್ನೆಲ್ಲ ಅನುಭವಿಸಲೇಬೇಕು. ಗುರುಜಿ, ಯಾಕೆ ಹಿಂಗ್ ಕೂಕೊಂಡ್ರಿ? ಏನಾಯ್ತು? ನಾನ್ ಕೇಳಿದ್ದು ಕಾಫಿ ತಿಂಡಿ ಬಗ್ಗೆ ಅಲ್ಲ, ಆ ಪಾರ್ವತಿ ಏನ್ ಹೊಂಚಾಗ್ತಿದ್ದಾಳೆ ಅಂತ. ಓ ಅದಾ? ಅವಳ ಕೈಲಿ ಏನ್ ಮಾಡಕ್ಕಾಗತ್ತೆ ಬಿಡಿ ಗುರುಜಿ. ಒಳ್ಳೆ ಗೂಬೆ ತರ ಕೆಲ್ಸ ಮಾಡ್ಕೊಂಡು ಬಿದ್ದಿದ್ದಾಳ ಅಷ್ಟೇ. ಲೇ ಅನುಷ್ಕಾ, ನಿನಗ್ ತಾಕತ್ತಿದ್ರೆ ನೀನ್ ನಿಜವಾಗ್ಲೂ ನಿಮ್ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರೆ ನಮ್ ಯಜಮಾನ್ರನ್ನ ಮದ್ವೆ ಆಗಿ ತೋರ್ಸೆ, ನಾನು ನೋಡೇ ಬಿಡ್ತೀನಿ. ನಿಮ್ ಕಣ್ಣೆಲ್ಲ ಅವಳ ಮೇಲೆನೆ ಇರ್ಲಿ. ಅವಳು ಯಾವುದೇ ಕಾರಣಕ್ಕೂ ಒಂದ್ ಹೆಜ್ಜೆನೂ ಮನೆಯಿಂದ ಆಚೆ ಹಾಕ್ಬಾರ್ದು. ಒಂದ್ ವೇಳೆ ಹಾಕಿದ್ರೆ ಕತ್ತಿಡ್ದು ಆಚೆ ಹೋಗ್ಬಿಡ್ಲ ಗುರುಜಿ? ಬೇಡ, ಆ ಕೂಡ್ಲೆ ನನಗ್ ವಿಷಯ ತಿಳಿಸಿ. ಆಯ್ತು ಗುರುಜಿ, ಅವಳನ್ನ ಎಲ್ಲೂ ಹೊರಗಡೆ ಹೋಗೋದಕ್ ಬಿಡೋದಿಲ್ಲ. ಗುರುಜಿ, ಆ ಪಾರ್ವತಿ ಯಾವತ್ತಿದ್ರು ನಿಮ್ ಕಣ್ಣೆದುರುಗಡೆ ಓಡಾಡೋ ಕೆಂಡ ಇದ್ದಂಗೆ ಗುರುಜಿ. ಆ ಕಣ್ಣಿನ ಹುಡುಗಿ ಅವಳೇ ಅಂತ ಗೊತ್ತಾಗಿದ್ದಿನ ನೀವೀ ಮನೆಗೆ ಸೊಸೆಯಾಗಿ ಬರೋ ಕನಸು ಸುಟ್ಟು ಬೂದಿ ಆಗೋಗುತ್ತೆ ಗುರುಜಿ. ಅದಕ್ಕೆ ನೀವೇ ಅವಳನ್ನ ಈ ಮನೆಯಿಂದ ಹೊರಗಾಕ್ಬೋದಲ್ವಾ? ಇಲ್ಲಾಂದ್ರೆ ಅವಳು ಈ ಮನೆಗ್ ಬರ್ದೇ ಇರೋ ಹಾಗೆ ನೀವೇ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ವಾ? ಶತ್ರುಗಳು ಯಾವತ್ತಿದ್ರು ನಮ್ ಕಣ್ ಎದುರುಗಡೆನೆ ಇರ್ಬೇಕು.
ಆಗ್ಲೇ ಅವ್ರ ಸ್ಕೆಚ್ ಏನು ಅಂತ ನಾವು ತಿಳ್ಕೊಳಕ್ಕಾಗದು. ನಿಜ ನಿಜ ಗುರುಜಿ. ಹಾಗೆ ನಿಮ್ ಶತ್ರುವಿನ ವಿಷಯ ತಲುಪಿಸೋದಕ್ಕೆ ಪಾರಿವಾಳ ತರ ನಾನಿದ್ದೀನಲ್ಲ ಗುರುಜಿ. ಆಯ್ತು, ಫೋನ್ ನಿಮ್ ಹತ್ರನೇ ಇಟ್ಕೊಳ್ಳಿ. ನಾನ್ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಆಯ್ತು ಆಯ್ತು ಗುರುಜಿ, ನಾನ್ ಸೆರ್ಗಲ್ಲೇ ಗಂಟಾಕೊಂಡಿರ್ತೀನಿ. ಬಾನು, ಇದನ್ ಮಾಡಿ ಮೇಲೆ ಬಿಸಿಲಿಗೆ ಆರಾಕ್ಬಿಡ್ಬಮ್ಮ. ಸಾವಿತ್ರಕ್ಕ ಬಂದ್ಯಮ್ಮ, ಬಾ. ಯಾಕೋ ನಿನ್ ಟೈಮ್ ಇವತ್ ಚೆನ್ನಾಗಿಲ್ಲ. ಯಾಕೆ ಸಾವಿತ್ರಕ್ಕ, ಅಂತದೇನಾಯ್ತು? ದಾಮಿನಿ ಮೇಡಮ್ ನಿನ್ ಕೇಳ್ಕೊಂಡು 2 ಸಲ ಬಂದಿದ್ರು. ಯಾತಕ್ಕೂ ಹುಷಾರಾಗಿರು ಪಾರು. ಹೌದಾ? ಯಾಕಂತೆ? ನಿನಗ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದಕ್ಕೆ. ಯಾಕೆ ಮೇಡಮ್? ಏನೇ, ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರೋದು? ಟೈಮ್ ಎಷ್ಟ ಇವಾಗ? ಈ ಮನೇಲಿ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇಲ್ವಲ್ಲ ಮೇಡಮ್, ನಾನ್ ಸರಿಯಾದ ಸಮಯಕ್ಕೆ ಬಂದಿದ್ದೀನಲ್ಲ. ಏನ್ ಸರಿಯಾದ ಟೈಮಿಗೆ ಬಂದಿದ್ಯಾ ಬದ್ನೆಕಾಯಿ? ಎಷ್ಟೇ ಟೈಮ್ ಇವಾಗ? 10 ನಿಮಿಷ ಲೇಟ್ ಆಗಿ ಬಂದಿದ್ಯಾ ನೀನು. ಏನೇ ಮುಖ ನೋಡ್ತಿದ್ಯಾ? ಮೊದ್ಲು ಟೈಮ್ಗೆ ಬೆಲೆ ಕೊಡೋದನ್ನ ಕಲ್ತ್ಕೋ, ಆವಾಗ ಉದ್ಧಾರ ಆಗ್ತೀಯ. ಎಲ್ರಿಗೂ ಮೊದ್ಲು ಕಾಫಿ ಕೊಡು. ಹಾ, ಇನ್ನೊಂದ್ ವಿಷಯ, ನೀನ್ ಆಚೆ ಎಲ್ಲೇ ಹೋಗೋದಿದ್ರು ನಾನ್ ಪರ್ಮಿಷನ್ ತಗೊಂಡೆ ಆಚೆ ಕಾಲಿಡ್ಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ನೋಡ್ತೀನಿ. ಏನೇ ಪಾರು, ಅವ್ರಷ್ಟೊಂದು ಬೈದು ಹೋಗ್ತಾ ಇದ್ರೆ ನಗ್ನಾಗ್ತಾನೆ ಇದೆಯಲ್ಲಿ. ಅಲ್ಲ ಸಾವಿತ್ರಕ್ಕ, ಅವ್ರು ಬೈದಿದ್ರಲ್ಲಿ ಏನಾದ್ರೂ ಅರ್ಥ ಆಯ್ತಾ? ಮತ್ತೆ ಅವ್ರು ಯಾವಾಗ್ಲೂ ಹೀಗೆ ತಾನೆ, ಕಾರಣ ಇಲ್ಲದೆ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬಂದು ನನ್ನನ್ ಬೈಲಿಲ್ಲ ಅಂದ್ರೆ ಅವ್ರಿಗೆ ಎಲ್ ಸಮಾಧಾನ ಆಗತ್, ನೀನೇ ಹೇಳು. ಪರವಾಗಿಲ್ವೇ, ನಮ್ ಪಾರ್ವತಿ ಮೇಡಮ್ನವರು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೀನೇನಾರ ತಪ್ಪು ಮಾಡಿದ್ಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಹೆದರ್ಕೋಬೇಡ ಸಾವಿತ್ರಕ್ಕ, ಈ ಪಾರ್ವತಿ ತಪ್ಪು ಮಾಡೋದಿಲ್ಲ. ಆದ್ರೆ ಅವ್ರ ದೃಷ್ಟಿಲಿ ನಾನ್ ಮಾಡಿರೋದೆಲ್ಲ ತಪ್ಪಾಗಿ ಕಾಣಿಸಿದ್ರೆ ನಾನ್ ಏನ್ ಮಾಡೋದಕ್ಕಾಗತ್ತೆ? ಅರೆ, ಇವತ್ತೇನು ಚಟ್ಪಟ ಅಂತ ಮಾತುಗಳು ಬರ್ತಾ ಇದೆ. ತುಂಬಾ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಸಮಾಚಾರ ಇದೆ. ಏನೇ ಇದು? ನಮ್ ಯಜಮಾನ್ರಿಗೆ ನನ್ ಕೈಯಾರೆ ಪ್ರೀತಿಯಿಂದ ಬರ್ದಿರೋ ಮೊದಲ ಪ್ರೇಮ ಪತ್ರ. ಓಹೋ, ಕಣ್ಣಿನ ಹುಡುಗಿ ಹೆಸರಲ್ಲಿ ಯಜಮಾನ್ರಿಗೆ ನೀನ್ ಬರ್ತಿರೋ ಪತ್ರನಾ? ಈಗ ಮೆಚ್ತೆ ಕಣೆ ನಿನ್ನ. ಒಳ್ಳೆ ಆಲೋಚನೆಯಲ್ಲೇ ಮುನ್ನುಗ್ಗಿದ್ಯಾ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಬಿಡ್ಲಿ ಅಂದ್ರೆ ಸಾಕ? ಈ ಪತ್ರನ ಯಜಮಾನ್ರಿಗೆ ತಲುಪಿಸ್ಬೇಕು ಅಂದ್ರೆ ನಾನ್ ಪೋಸ್ಟ್ ಆಫೀಸಿಗೆ ಹೋಗಿ ಇದನ್ನ ಪೋಸ್ಟ್ ಮಾಡ್ಬೇಕು. ದಾಮಿನಿ ಮೇಡಮ್ ನೋಡಿದ್ರೆ ಎಲ್ಲಾದ್ರೂ ಹೊರಗೆ ಹೋಗಕ್ಕೂ ಮುಂಚೆ ನನ್ನನ್ನು ಕೇಳ್ಕೊಂಡೆ ಹೋಗ್ಬೇಕು ಅಂತ ಹೇಳಿದಾರೆ. ಈಗ ಏನ್ ಮಾಡೋದು? ಪೋಸ್ಟ್ ಆಫೀಸ್ ಹೋಗಿ ಹಾಕಿದ್ರು ಅದು ದೊಡ್ಡ ಯಜಮಾನ್ರ ಕೈ ತಲುಪೋದಿಕ್ಕೆ 2 ದಿವಸ ಆಗತ್ತೆ. ಅಷ್ಟೆಲ್ಲ ಅನುಷ್ಕಾ ಏನಾರು ಎಡವಟ್ಟು ಮಾಡಿದ್ರೆ ಈಗೇನ್ ಮಾಡೋದು ಸಾವಿತ್ರಕ್ಕ? ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ದೊಡ್ಡ ಯಜಮಾನ್ರ ಕೈಗೆ ಈ ಪತ್ರ ಇವತ್ತೇ ತಲುಪಬೇಕು. ಹೇಗೆ? ಏನ್ ಮಾಡ್ಲಿ? ಪೋಸ್ಟ್ ಮ್ಯಾನಿಗೆ ಲಂಚ ಕೊಟ್ಟು ಇಲ್ಲಿಗೆ ಬರಕ್ ಹೇಳೋಣ? ಅಯ್ಯೋ, ಅದೆಲ್ಲ ಆಗಲ್ಲ ಸಾವಿತ್ರಕ್ಕ. ಅದು ಅಲ್ಲದೆ ಲಂಚ ಕೊಡೋದು ತಪ್ಪು. ಮತ್ ಹೇಗೆ ಕೊಡ್ತೀಯಾ? ಅದನ್ನೇ ಏನಾದ್ರೂ ಯೋಚನೆ ಮಾಡು ಸಾವಿತ್ರಕ್ಕ. ಹಾ, ಹೊಳಿತು. ಏನು? ಈಗ್ಲೇ ಈ ಪತ್ರ ನಮ್ಮ ಯಜಮಾನ್ರ ಕೈಗೆ ತಲುಪುತ್ತೆ. ಹೇಗೆ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಲ್ಲ, ಇಷ್ಟೊತ್ತಿಗಾಗ್ಲೇ ಪತ್ರ ಓದೋದಕ್ಕಾಗ್ದೆ ಯಜಮಾನ್ರು ನನ್ನ ಕರಿಬೇಕಿತ್ತಲ್ಲ, ಯಾಕೆ ಕರೀಲಿಲ್ಲ? ಒಂದ್ ವೇಳೆ ಆ ಪತ್ರ ಹೇಗ್ ಓದೋದು ಅಂತ ಅವ್ರೇನಾದ್ರೂ ಕಂಡಿಡ್ಕೊಂಡ್ಬಿಟ್ರ? ಸಾಧ್ಯನೇ ಇಲ್ಲ. ಏನ್ ಪಾರ್ವತಿ, ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ಏನಿಲ್ಲ ಸಾವಿತ್ರಕ್ಕ. ಅದ್ ಸರಿ, ನಿನ್ ಪ್ರೇಮ ಪತ್ರನ ನಿಮ್ ಯಜಮಾನ್ರು ಕೊಟ್ಟಿಯಾ? ಓ, ಆಗ್ಲೇ ಕೊಟ್ಟೆ. ಓದಿದ್ರಾ? ಇಲ್ಲ ಸಾವಿತ್ರಕ್ಕ, ನನ್ ಮುಂದೆನೆ ಪತ್ರ ಓದಿ ಅಂತ ಹೇಳ್ದೆ. ಇದು ನನಗ್ ವೈಯಕ್ತಿಕವಾಗಿ ಬಂದಿರೋ ಪತ್ರ, ಹಾಗೆಲ್ಲ ನಿನ್ ಮುಂದೆ ಓದೋದಿಕ್ಕಾಗಲ್ಲ, ಹೋಗು ಅಂತ ಹೇಳ್ಬಿಡದ. ಅಯ್ಯೋ, ಹಾಗಂದ್ರ? ಅವರು ಪತ್ರ ಓದೋದಕ್ಕೆ ನನ್ನ ಕರೀತಾರೆ ಅಂತ ಅಲ್ಲೇ ಒಂದ್ ಕಡೆ ನಿಂತಿದ್ದೆ. ಅಷ್ಟ್ರಲ್ಲಿ ದಾಮಿನಿ ಮೇಡಮ್ ಬಂದು ಆ ಪತ್ರ ನೋಡ್ಬಿಡದ. ಅಯ್ಯೋ ದೇವ್ರೆ, ಆಮೇಲೆ ಆ ಪತ್ರ ಓದ್ಬಿಟ್ರಾ?
ಇಲ್ಲ ಸಾವಿತ್ರಕ್ಕ, ಅವರಿಂದ ಮಾತ್ರ ಅಲ್ಲ ಇನ್ಯಾರಿಂದನೂ ಆ ಪತ್ರ ಓದೋದಕ್ಕಾಗಲ್ಲ. ಏನ್ ಪಾರ್ವತಿ ನೀನ್ ಹೇಳ್ತಾ ಇರೋದು? ವಿಚಿತ್ರವಾಗಿದೆ. ಅಂದ್ರೆ ಆ ಪತ್ರದಲ್ಲಿ ಬರ್ದಿರೋ ಅಕ್ಷರಗಳನ್ನ ಉಲ್ಟಾ ಬರ್ದಿದ್ದೀನಿ. ಅದನ್ನ ಸರಿಯಾಗಿ ಓದ್ಬೇಕು ಅಂದ್ರೆ ಆ ಪತ್ರನ ಕನ್ನಡಿ ಮುಂದೆ ಹಿಡಿಬೇಕು. ಆಗ್ಲೇ ನಾನ್ ಬರ್ದಿರೋ ಸಾಲ್ಗಳು ನೇರವಾಗಿ ಕಾಣೋದು. ತಲೆ ಓಡಿಸಿ ಎಂತ ಉಪಾಯ ಮಾಡಿದ್ಯಾ ಪಾರ್ವತಿ, ಮೆಚ್ಚದೆ ಮಗಳೇ, ಭೇಷ್. ಆದ್ರೆ ಇಷ್ಟೊತ್ತಿಗಾಗ್ಲೇ ಯಜಮಾನ್ರು ಪತ್ರ ಓದೋದಕ್ಕಾಗ್ದೆ ನನ್ನ ಕರಿಬೇಕಿತ್ತು. ಯಾಕಿನ್ನೂ ಕರ್ದಿಲ್ಲ ಅಂತ ಗೊತ್ತಾಗ್ತಿಲ್ಲ ಸಾವಿತ್ರಕ್ಕ. ಪಾರ್ವತಿ, ನೋಡು ನಿಮ್ಮ ಯಜಮಾನ್ರು ಕರೀತಾರೆ, ಹೋಗು. ಪಾರ್ವತಿ, 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 ಪಾರ್ವತಿ. ಏನಾಯ್ತು ಯಜಮಾನ್ರೆ, ಇಷ್ಟೊಂದು ಅವಸರದಲ್ಲಿ ಕರೀತಿದ್ದೀರಾ? ಏನಾಯ್ತು? ಓ, ಪ್ರೇಮ ಪತ್ರ ಓದಿದ್ರಾ? ಯಾಕೆ? ನೋಡ್ ಪಾರ್ವತಿ, ಇದರಲ್ಲಿ ಮೊದಲನೇ ಸಾಲು ಕೊನೆ ಸಾಲು ಬಿಟ್ರೆ ಬೇರೆ ಏನು ಅರ್ಥನೇ ಆಗ್ತಾ ಇಲ್ಲ. ಇದೇನ್ ಯಜಮಾನ್ರೆ ಈ ರೀತಿ ಬರ್ದಿದ್ದಾರೆ? ಇದೇನ್ ಪ್ರೇಮ ಪತ್ರನ ಅಥವಾ ಕಾಗಕ್ಕ ಗುಬ್ಬಕ್ಕನ್ ಪತ್ರನ? ಪ್ಲೀಸ್ ಪಾರ್ವತಿ, ನನ್ನ ಹುಡುಗಿ ಬರ್ದಿರೋ ಪತ್ರದ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ, ನನಗೆ ಬೇಜಾರಾಗುತ್ತೆ. ಕ್ಷಮಿಸಿ ಯಜಮಾನ್ರೆ, ಇದ್ರಲ್ಲಿರೋ ಸಾಲ್ಗಳು ಆ ರೀತಿ ಕಾಣಿಸ್ತಿತ್ತು, ಅದಕ್ಕೆ ಹಾಗಂದೆ. ಸರಿ, ಈಗ ಇದನ್ನ ಹೇಗೆ ಓದೋದು? ಯಜಮಾನ್ರೆ, ನಿಮ್ ಕಣ್ಣಿನ ಹುಡುಗಿ ಉಪಾಯ ಏನು ಅಂತಾನೂ ಅರ್ಥ ಆಯ್ತು, ಈ ಪತ್ರ ಹೇಗ್ ಓದೋದು ಅಂತಾನೂ ಗೊತ್ತಾಯ್ತು. ಹೇಗ್ ಓದೋದು? ಹೇಳ್ತೀನಿ, ಆದ್ರೆ ಏನು? ಅಲ್ಲ, ಇದನ್ ನಿಮ್ ಹುಡುಗಿ ನಿಮ್ಗೋಸ್ಕರ ಬರ್ದಿರೋ ಪ್ರೇಮ ಪತ್ರ, ವೈಯಕ್ತಿಕವಾದದ್ದು. ಇದನ್ ನಾನ್ ಹೇಗ್ ಓದ್ಲಿ? ಆಗ್ಲೇ ಬೇಡ ಅಂತ ನೀವೇ ತಾನೇ ಹೇಳಿದ್ದು. ಸಾರಿ ಪಾರ್ವತಿ, ಆಗ್ಲೇ ಹಾಗಂದಿದ್ನೆ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ನನ್ಗೆ ಹೆಲ್ಪ್ ಮಾಡಲ್ವಾ? ಸರಿ, ಬನ್ನಿ ಬನ್ನಿ ಯಜಮಾನ್ರೆ. ಪಾರ್ವತಿ, ಪತ್ರ ಓದು ಅಂತ ಹೇಳಿದ್ರೆ ಕನ್ನಡಿ ಮುಂದೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಿಮ್ ಪ್ರೇಮ ಪತ್ರ ಓದೋದಕ್ಕೆ. ಪತ್ರನ ಕನ್ನಡಿಲಿ ಓದ್ತೀಯಾ? ಇದು ಬರೀ ಪ್ರೇಮ ಪತ್ರ ಅಲ್ಲ, ಕನ್ನಡಿಲಿ ಓದೋ ಪತ್ರ. ಅಂದ್ರೆ ನಿಮ್ ಹುಡುಗಿ ಈ ಪತ್ರ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಅರ್ಥ ಆಗ್ಬಾರ್ದು ಅಂತ ಈ ತರ ಬರ್ದಿದ್ದಾರೆ. ಈಗ ನೋಡಿ, ದಾಮಿನಿ ಮೇಡಮ್ ಈ ಪತ್ರ ನೋಡಿದ್ರು, ಒಂದ್ ವೇಳೆ ಅವ್ರಿಗೇನಾದ್ರೂ ಅರ್ಥ ಆಗಿದ್ದಿದ್ರೆ? ಓ, ಕರೆಕ್ಟ್ ಅಲ್ವಾ ಪಾರ್ವತಿ? ಅಂದ್ರೆ ದಾಮಿನಿ ಚಿಕ್ಕಮ್ಮಂಗೆ ಏನು ಗೊತ್ತಾಗಿರಲ್ಲ. ವಾವ್, ಬ್ರಿಲಿಯಂಟ್. ನಮ್ ಹುಡುಗಿ ಸಿಕ್ಕಾಪಟ್ಟೆ ಬುದ್ಧಿವಂತೆ. ಈಗ ನೋಡಿ ಯಜಮಾನ್ರೆ, ನಿಮ್ ಪ್ರೀತಿಯ ಹುಡುಗಿ ಬರ್ದಿರೋ ಪ್ರೇಮ ಪತ್ರದ ಸಾಲುಗಳನ್ನ. ಓ ಮೈ ಗಾಡ್ ಪಾರ್ವತಿ, ನನ್ ಕೈಲಿ ಆಗ್ತಾ ಇಲ್ಲ ಪಾರ್ವತಿ. ಒಂದ್ ಕಡೆ ಸಂತೋಷ, ಒಂದ್ ಕಡೆ ಖುಷಿ, ಒಂದ್ ಕಡೆ ಸಂಕೋಚ, ಉತ್ಸಾಹ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಪಾರ್ವತಿ. ನಿಮ್ಮ ತಂದೆಗೆ ಪ್ರಿಯವಾದ ಶಿವನ ತಾಯಿ, ಪರಶಿವನ ಸತಿ, ಸ್ವರ್ಗದಲ್ಲಿ ಸಿಗೋ ಹೂವಿನ ಮೊದಲನೇ ಅಕ್ಷರ ನನ್ನ ಹೆಸರಿನ ಮೊದಲ ಇದಕ್ಕೇನು ಕ್ಲೂ ಆಪ್ಷನ್ ಇಲ್ವಾ ಅನುಷ್ಕಾ? ಲೇ ದಾಮು, ಇದೇನು ಟಿವಿಲಿ ಬರೋ ರಸಪ್ರಶ್ನೆ ಕಾರ್ಯಕ್ರಮನ ಆಪ್ಷನ್ಸ್ ಎಲ್ಲ ಕೊಡೋದಕ್ಕೆ? ನೋಡು, ಗೊತ್ತಾದ್ರೆ ಹೇಳು, ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇರೋ. ಆಯ್ತಾಯ್ತು, ನನಗಂತೂ ತಲೆ ಕೆಡ್ತಿದೆ, ನೀವೇ ಯೋಚನೆ ಮಾಡಿ ಹೇಳಿ.
ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಏನತ್ತೆ, ಬೇಗ ಹೇಳಿ. ಪಾರ್ವತಿ. ಮಾಮ್, ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಆ ಭಗವಂತ ಶಿವನ ತಾಯಿ ಪ್ರಕೃತಿ. ಆದ್ರೆ ಈ ಪ್ರಶ್ನೆ ಇರೋದು ಏನಪ್ಪಾ ಅಂತಂದ್ರೆ, ನಿಮ್ಮ ತಂದೆಗೆ ಪ್ರಿಯನಾದ ಶಿವನ ತಾಯಿ ಅಂತ. ಅಂದ್ರೆ ನಿಮ್ಮ ತಂದೆಗೆ ಪ್ರಿಯನಾದ ಶಿವ ಯಾರು? ಶಿವರಾಜ್ ಕುಮಾರ್. ಅವರ ಒಂದೇ ಒಂದು ಸಿನಿಮಾನು ನಿಮ್ ತಂದೆ ಬಿಡದೆ ನೋಡಿದ್ದಾರೆ. ಸೊ ಶಿವರಾಜ್ ಕುಮಾರ್ ಅವರ ತಾಯಿ ಅಂದ್ರೆ ಪಾರ್ವತಮ್ಮ, ಅಂದ್ರೆ ಪಾರ್ವತಿ. ಪರಶಿವನ ಸತಿ ಅಂದ್ರು ಪಾರ್ವತಿನೇ. ಅಷ್ಟೇ ಅಲ್ಲ, ಸತಿಯ ಇನ್ನೊಂದು ಹೆಸರು ಪಾರ್ವತಿನೇ. ಆ ಪರಶಿವನಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ಸತಿ, ಎರಡನೇ ಹೆಂಡತಿ ಪಾರ್ವತಿ. ಈ ಪಾರ್ವತಿ ಸತಿಯ ಪುನರ್ಜನ್ಮ ಅಂತಾನೂ ಹೇಳ್ತಾರೆ. ಹಾಗಾಗಿ ಎಲ್ಲಾ ಥರದಲ್ಲೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರ್ವತಿ. ಯಾಕೆ ನಂಬಕ್ಕಾಗ್ತಿಲ್ವಾ? ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. Yes, Mom. Parvati is the second wife of Lord Shiva. Correct. ಸ್ವರ್ಗದಲ್ಲಿ ಸಿಗೋ ಹೂ ಅಂದ್ರೆ ಪಾರಿಜಾತ. ಪಾರಿಜಾತದ ಮೊದಲನೇ ಅಕ್ಷರ ಪ. ಪಾರ್ವತಿ ಅನ್ನೋ ಹೆಸರಿನ ಮೊದಲನೇ ಅಕ್ಷರ ಕೂಡ ಪಾತನೆ. ಈಗ ನಿಮ್ಮ ಒಗಟಿಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ, ನಿಮ್ಮ ತಂದೆಗೆ ಪ್ರಿಯನಾದ ಶಿವನ ತಾಯಿ ಪಾರ್ವತಿ. ಆ ಪರಶಿವನ ಸತಿ ಪಾರ್ವತಿ. ಇನ್ನು ಸ್ವರ್ಗದಲ್ಲಿ ಸಿಗುವ ಹೂವಿನ ಮೊದಲನೆಯ ಅಕ್ಷರ ಪ. ಹಾಗಾಗಿ ನಿಮ್ಮ ಒಗಟಿಗೆ ಸರಿಯಾದ ಉತ್ತರ ಪಾರ್ವತಿನೇ. ಅತ್ತೆ, ಮಾವ, ಈ ಒಗಟನ್ನ ಬಿಡಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಈಗ್ಲೇ ಹೋಗಿ ಆದಿಗೆ ಉತ್ತರ ಹೇಳಿ ನನ್ನ ಪ್ರೀತಿನ ಪ್ರೂವ್ ಮಾಡ್ತೀನಿ. ಅಲ್ಲ, ಇಂಥ ಕಷ್ಟವಾದ ಪ್ರಶ್ನೆನ ನಮ್ಮ ಆದಿತ್ಯ ಕೇಳಿದ್ನಾ? ಹೌದು ಚಿಕ್ಕಮ್ಮ, ಆದ್ರೆ ಬ್ರೋಗ್ ಯಾರೋ ಅವ್ರ ಫ್ರೆಂಡ್ ಕೇಳಿದ್ರಂತೆ. ಓ, ಆದಿತ್ಯನ್ ಫ್ರೆಂಡ್ ತಲೆಲಿ ಸಖತ್ ಬುದ್ಧಿ ಇದೆ ಬಿಡಪ್ಪ. ನಮ್ ತಲೆನೆಲ್ಲ ಕೆಡಿಸ್ಬಿಟ್ಟ. ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಏನತ್ತೆ, ಬೇಗ ಹೇಳಿ. ಪಾರ್ವತಿ. ಯಜಮಾನ್ರಿಗೆ ಉತ್ತರ ಹೇಳ್ಬೇಕು ಅಂತ ನನ್ನ ಹೆಸರನ್ನ ಒಂದೇ ಸಮನೆ ಜಪ ಮಾಡ್ತಾ ಹೋಗ್ತಿದ್ಯಲ್ಲ, ಆ ಹೆಸರು ಮರ್ತೋದ್ರೆ ಕಷ್ಟ ಅಂದೆ. ಆ ಒಟ್ಟಿಗೆ ಉತ್ತರ ಪಾರ್ವತಿನ ಅಂದ್ರೆ ಅವ್ರ ಹೆಸರು ಪಾರ್ವತಿ. ಥ್ಯಾಂಕ್ ಗಾಡ್, ಫೈನಲಿ ಆ ಒಟ್ಟಿಗೆ ಉತ್ತರ ಸಿಕ್ತಲ್ಲ. ಏನ್ ನಿಮ್ದು? ಯಾಕೆ ಗುರುಜಿ ನನ್ ಮೇಲೆ ಅಷ್ಟೊಂದು ಅಸಡ್ಡೆ ನಿಮ್ಗೆ? ನಾನೇನಂತ ತಪ್ಪು ಮಾಡ್ದೆ ಇವಾಗ? ಕೊಂತೆ ಪುರಾಣ ಹೇಳೋದನ್ನ ಬಿಟ್ಟು ವಿಷಯ ಏನು ಅಂತ ಹೇಳಿ.
ಅಲ್ಲ ಗುರುಜಿ, ಆದಿತ್ಯ ಒಂದ್ ಒಗಟು ಹೇಳಿದಾನೆ, ಅದನ್ನ ಬಿಡಿಸಿದ್ರೆ ನನ್ ಪ್ರೀತಿ ಸಾಬೀತಾಗತ್ತೆ ಅಂತ ಹೇಳಿದ್ರಿ. ಅಖಿಲಕ್ಕ ಆ ಒಗಟನ್ನ ಬಿಡಿಸಿ ಉತ್ತರನೂ ಹೇಳಾಯ್ತು. ನೀವ್ ಅದನ್ನ ಆದಿತ್ಯನ್ ಹೇಳ್ತೀನಿ ಅಂತ ಹೋದವ್ರು ಪತ್ತೇನೇ ಇಲ್ಲ, ಎಲ್ಲ ಆಪತ್ತಿ ಆಗ್ಬಿಟ್ರು ಅಂತ ಫೋನ್ ಮಾಡ್ದೆ. ಮಾತಲ್ಲಿ ಹಿಡ್ತಾ ಇರ್ಲಿ. ಈ ಅನುಷ್ಕಾ ನಾಪತ್ತೆ ಆಗೋಳಲ್ಲ, ಪತ್ತೆ ಮಾಡೋಳು. ತಪ್ಪಾಯ್ತು ಗುರುಜಿ, ಕ್ಷಮಿಸ್ಬಿಡಿ. ನನ್ಗಿವಾಗ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಆ ಉತ್ತರನ ಕೇಳಿ ಆದಿತ್ಯನ್ ರಿಯಾಕ್ಷನ್ ಹೆಂಗಿತ್ತು? ತುಂಬಾ ಸಂತೋಷ ಪಟ್ಟ. ಆದ್ರೆ ಅದಕ್ಕೆ ಕಾರಣ ಉತ್ತರ ಸಿಕ್ಕಿದ್ದಲ್ಲ, ಆ ಒಗಟಿನ ಉತ್ತರದಲ್ಲಿರೋ ಆ ಹೆಸರು. ಅಂದ್ರೆ ಅದ್ರಲ್ಲಿರೋ ಉತ್ತರ ಪಾರ್ವತಿ ಅಂತನಾ? ಗುರುಜಿ, ಈ ಮನೆ ಕೆಲಸದೊಳಗೂ ಆ ಉತ್ತರಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಗುರುಜಿ? ನಂಗೂ ಅದೇ ಡೌಟ್. ತನ್ನ ಫ್ರೆಂಡಿಗೋಸ್ಕರ ಉತ್ತರ ಹುಡುಕ್ತಿದ್ದೀನಿ ಅಂತ ಹೇಳಿದ ಆದಿ ಮುಖದಲ್ಲಿ ಜಸ್ಟ್ ಒಂದು ಒಗಟಿಗೋಸ್ಕರ ಆ ಲೆವೆಲ್ ಎಕ್ಸೈಟ್ಮೆಂಟ್ ಬರೋಕ್ ಸಾಧ್ಯನೇ ಇಲ್ಲ. ಹಾಗೆ ಅದರಲ್ಲಿರೋ ಉತ್ತರ ಪಾರ್ವತಿ ಅಂತಿರೋದು. ಆ ಹೆಸರನ್ನ ನಾನು ಆದಿಗೆ ಹೇಳೋವಾಗ ಅವಳ ಮುಖದಲ್ಲಿದ್ದ ಎಂಜಾಯ್ಮೆಂಟ್ ನ ನೋಡಿದ್ರೆ ಇದೆಲ್ಲ ಕೆಲ್ಸದೊಳ್ಳೆ ಕಿತಾಪತಿ ಅನ್ಸುತ್ತೆ. ಅಂದ್ರೆ ನೀವು ಮದ್ವೆ ಆಗ್ತಿರೋ ಆದಿತ್ಯನ ನಿಧಾನಕ್ಕೆ ಅವಳು ಕಂಟ್ರೋಲಿಗೆ ತಗೊಳ್ತಿದ್ದಾಳ ಗುರುಜಿ? ಹಲೋ ಹಲೋ ಗುರುಜಿ, ಹಲೋ. ಅಯ್ಯಯ್ಯೋ, ಕಟ್ ಮಾಡ್ಬಿಟ್ಟಿದ್ದಾರೆ. ನಾನೇನ್ ಹೇಳ್ಬಾರದು ಹೇಳ್ದೆ? ನಾನ್ ಕರೆಕ್ಟ್ ಆಗೇ ಹೇಳಿದ್ದೀನಿ. ನಾನ್ ಹೇಳಿದಕ್ಕೆ ಏನಾದ್ರು ಉರ್ಕೊಂಡ್ಬಿಟ್ರ ಗುರುಜಿ? ಆದ್ರೂ ಈ ಪಂಡ್ರಾಪುರ ಪಾರ್ವತಿ ತುಂಬಾ ಚಾಲಾಕಿ. ಲೇ ಪಾರ್ವತಿ, ನನ್ನ ಹತ್ರ ಏನಾದ್ರು ನಿನ್ ಬಾಲ ಬಿಚ್ಚಿದ್ರೆ ಟಕ್ಕಂತ ಅಲ್ಲೇ ಕಟ್ ಮಾಡ್ಬಿಡ್ತೀನಿ. ಹಾಳಾದವಳು, ಮನೆ ಕೆಲ್ಸದವಳು. ನಿಮ್ ಕಣ್ಣಿನ ಹುಡುಗಿ ನಿಮಗ್ ಸಿಕ್ಕಿದ್ರೆ ಅನುಷ್ಕಾ ಅವ್ರ ಜೊತೆ ನಡಿಬೇಕಾಗಿರೋ ಮದ್ವೆನ ಅವ್ರು ಕ್ಯಾನ್ಸಲ್ ಮಾಡೋದಕ್ಕೂ ತಯಾರಾಗಿದ್ರು. ಅಷ್ಟೇ ಅಲ್ಲ ಬ್ರೋ, ಕಣ್ಣಿನ ಹುಡುಗಿನ ಕಂಡುಹಿಡಿಯೋದಕ್ಕೆ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಕೂಡ ಕರೆದಿದ್ವಿ. ಮತ್ತೆ ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಪ್ರೀತು? ನೀನ್ ಹೇಗೆ ಕಣ್ಣಿನ ಹುಡುಗಿ ವಿಷಯ ಮಾಮಗ್ ಗೊತ್ತಾಗ್ಬಾರ್ದು ಅಂತ ನಮ್ಮನ್ನ ಮಾತಲ್ಲಿ ಕಟ್ಟಾಕಿದ್ದೋ, ಅದೇ ರೀತಿ ಮಾಮಗ್ ಗೊತ್ತಿರೋ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಅವ್ರು ಹೇಳಿದ್ರು. ಅತ್ತೆ ಜೊತೆ ನೀವು ಮಾತಾಡುವಾಗ ಯಾವುದೇ ಕಾರಣಕ್ಕೂ ಮುಜುಗರ ಆಗ್ಬಾರ್ದು ಅನ್ನೋ ಕಾಳಜಿ ಅವರಿಗಿತ್ತು. ಹಾಗೆ ಈ ವಿಷಯನ ನೀವೇ ಹೋಗಿ ಅವ್ರ ಹತ್ರ ಹೇಳ್ಬೇಕು ಅನ್ನೋ ನಿರೀಕ್ಷೆ ಕೂಡ ಅವರಿಗಿತ್ತು ಅನ್ಸುತ್ತೆ. ಹಾಗೆ ನಿನ್ನ ಅನುಷ್ಕೆ ಮದುವೆ ಮಾಡೋದ್ರ ಬಗ್ಗೆ ತುಂಬಾ ಗೊಂದಲ ಇತ್ತು. ಆದ್ರೆ ನೀನಾಗೆ ಹೋಗಿ ಮದುವೆನ ಪ್ರೀಪೋನ್ ಮಾಡ್ಕೊಳ್ತೀನಿ ಅಂತ ಹೇಳ್ದೆ. ಈಗ್ಲೂ ಕಾಲ ಮಿಂಚಿಲ್ಲ ಭಾವ. ಎಲ್ಲದಕ್ಕಿಂತ ಅತ್ತೆಗೆ ನಿಮ್ ಖುಷಿನೇ ಮುಖ್ಯ. ಹೇಗೋ ನಿಮಗ್ ಬೇಡವಾಗಿರೋ ಮದ್ವೆಯಲ್ಲಿ ಅನುಷ್ಕಾ ಅವ್ರಿಗಂತೂ ಖುಷಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ್ಲೇ ಹೋಗಿ ಅತ್ತೆ ಹತ್ರ ಆ ಕಣ್ಣಿನ ಹುಡುಗಿ ಇರೋ ವಿಷಯ, ಹಾಗೆ ನೀವ್ ಅವ್ರ ಹತ್ರ ಮಾತಾಡಿದ ವಿಷಯ ಎಲ್ಲಾನು ಅವ್ರ ಹತ್ರ ಹೇಳಿ ಭಾವ. ಆಗ ಈ ಮದ್ವೆನ ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಹೌದು ಬ್ರೋ, ಜನನೇ ಹೇಳ್ತಿರೋದು ಕರೆಕ್ಟು. ಈಗಲೇ ಹೋಗಿ ಹೇಳ್ಕೊ ಬ್ರೋ.